ಹಾಯ್ ಹಲೋ ನಮಸ್ಕಾರ. SS ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ಒಂದು ಲವ್ ಸ್ಟೋರಿ ಜೊತೆಗೆ ಕಾಮಿಡಿ ಜೊತೆಗೆ ಫ್ಯಾಮಿಲಿ ಎಮೋಷನ್ಸ್ ಅನ್ನ ಹೊತ್ತು ತರುವಂತಹ ಜಂಬೂ ಸರ್ಕಸ್ ಅನ್ನೋ ಸಿನಿಮಾ ಇದೇ ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಮುಂದೆ ಬರ್ತಾ ಇದೆ. ಇವತ್ತು ಆ ಸಿನಿಮಾದ ನಾಯಕ ನಟಿಯಾಗಿರುವಂತಹ ಅಂಜಲಿ ಅವರು ಹಾಗೂ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಯನ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಇಬ್ರು? ಈಗ ಸಿನಿಮಾ ಇನ್ನೇನ್ ರಿಲೀಸ್ ಆಗ್ತಿದೆ, ಯಾವ ತರ ಇದೆ ನಿಮ್ ಎಮೋಷನ್? ಎಕ್ಸೈಟೆಡ್ ಆಗಿದ್ದೀರಾ ಅಥವಾ ಕಾಮ್ ಅಂಡ್ ಕಂಪೋಸ್ ಆಗಿದ್ದೀರಾ? ಹೇಗೆ? ಕೋರ್ಸ್ ಎಕ್ಸಾಮ್ ಬರಿಬೇಕಾದ್ರೆ ಒಂಥರ ಟೆನ್ಷನ್, ರಿಸಲ್ಟ್ ಬರ್ಬೇಕಾದ್ರೆ ಒಂಥರ ಟೆನ್ಷನ್ ಇದೆ. ಸೊ ಹಂಗಾಗಿ ಐ ಡೋಂಟ್ ನೋ, ಒಂಥರ ಖುಷಿ ಇದೆ. ಬಿಕಾಸ್ ವಿ ನೋ ದಟ್ ನಾವು ಚೆನ್ನಾಗಿ ಎಕ್ಸಾಮ್ ಬರ್ದಿದೀವಿ ಅಂತ ನಮಗ್ ಗೊತ್ತಿರುವಾಗ ಅದೊಂದು ಕಾನ್ಫಿಡೆನ್ಸ್ ಲೆವೆಲೇ ಬೇರೆ. ಸೊ ಹಾಗಾಗಿ ಒಂದ್ ಕಡೆ ತುಂಬಾ ಕಾನ್ಫಿಡೆಂಟ್ ಆಗಿದ್ದೀವಿ, ಲೈಕ್ ನಾವು ಪಾಸ್ ಆಗ್ತೀವಿ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀವಿ ಅಂತ. ಇನ್ನೊಂದ್ ಕಡೆ ಭಯ ಏನು ಅಂತಂದ್ರೆ ಮಾರ್ಕ್ಸ್ ಕೊಡೋನ್ ಏನಾರು ಅಕಸ್ಮಾತ್ ಕಡಿಮೆ ಅಂತ ಅದೊಂದು ಅಳಕಿದೆ ಮನಸ್ಸಲ್ಲಿ. ಬಟ್ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ. ಕಾನ್ಫಿಡೆಂಟ್ ಅಂತೂ ಇದೆ, ಬಿಕಾಸ್ ಎಕ್ಸಾಮ್ ಅಷ್ಟು ಚೆನ್ನಾಗಿ ಬರ್ದಿದೀವಿ ನಾವು. ಎಸ್ ಮ್ಯಾಮ್, ನಿಮ್ ಪಾತ್ರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಯಾವ ತರ ಇದೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ? ನನ್ನ ಪಾತ್ರದ ಹೆಸರು ಅಂಕಿತಾ. ಇವ್ರು ನನ್ನ ಇನ್ನೂ ಅಂಕಿತಾನೆ ಅಂತ ಕರೀತಾ ಇರ್ತಾರೆ. ಸಡನ್ ಆಗಿ ಅಂಜಲಿ ಅಂತ ಹೇಳ್ತಾ ಇರ್ತಾರೆ, ಸಡನ್ ಆಗಿ ಅಂಕಿತಾ ಅಂಕಿತಾ ಅಂತಾರೆ. ನನ್ನ ಪಾತ್ರದ ಹೆಸರು ಅಂಕಿತಾ ಅಂತ. ಅವಳು ಶೀಸ್ ಅ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಗರ್ಲ್. ಅವ್ರ ಅಪ್ಪ ಅಮ್ಮ ಅಂದ್ರೆ ತುಂಬಾ ಇಷ್ಟ ಅವಳಿಗೆ. ಸ್ವಲ್ಪ ಬಜಾರಿ. ಅದ್ರಲ್ಲೂ ಈ ಸಿನಿಮಾ ಮೂಲಕ ನಂಗೆ ತುಂಬಾ ತರ ಶೇಡ್ಸ್ ತೋರ್ಸಕ್ಕಾಯ್ತು ನನ್ನ ಆಕ್ಟಿಂಗ್ ಸ್ಕಿಲ್ಸ್ಗೆ. ಇದು ನನ್ನ 2ನೇ ಸಿನಿಮಾ. ಸೊ ಮನದ ಕಡ್ಲುಗಿಂತ ಮುಂಚೆ ಮಾಡಿರೋ ಸಿನಿಮಾ. ಸೊ ಈ ಸಿನಿಮಾ ಮೂಲಕ ತುಂಬಾ ಕಲ್ತಿದ್ದೀನಿ. ಎಲ್ಲ ನಮ್ ಗ್ರೇಟ್ ಟೆಕ್ನಿಷಿಯನ್ಸ್ ಇಂದ ತುಂಬಾ ಕಲ್ತಿದ್ದೀನಿ. ಅಂಡ್ ನನಗೆ ತುಂಬಾ ಡಿಯರ್ ಆಗಿರೋ ಒಂದ್ ಸಿನಿಮಾ ಇದು. ಮ್ಯಾಮ್, ನೀವ್ ಏನ್ ಪಾತ್ರ ಮಾಡಿದೀರಾ ಈ ಸಿನಿಮಾ? ಕಾಮಿಡಿ ಅಂತೂ ಇರುತ್ತೆ. ಸಿನಿಮಾದಲ್ಲಿ ನನಗೆ ಪೇಮೆಂಟೇ ಕೊಟ್ಟಿಲ್ಲ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ನಾನು ಎಲ್ಲರ ಹತ್ರ ಗೂಗಲ್ ಪೇ ಮಾಡಿಸ್ಕೊಂಡು ಸಂಪಾದನೆ ಮಾಡ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ. ಸಿನಿಮಾದಲ್ಲಿ ನನ್ನ ಹೆಸರೇ ಗೂಗಲ್ ಪೇ ಅಂತ ಹೇಳಿ. ಐ ಆಮ್ ಅ ಮೇಡ್, ವೆರಿ ಏನ್ ಹೇಳ್ತಾರೆ, ಅಥೆಂಟಿಕ್ ಮೇಡ್. ನಾನು ಆರ್ಡರ್ ಕೊಟ್ಟು, ಎಸ್ ಆರ್ಡರ್ ಕೊಟ್ಟು ನಂತರ ಮೇಡ್ ಸಿಗಲ್ಲ. ಆಮೇಲೆ ನನ್ ಡಿಮಾಂಡೇ ಜಾಸ್ತಿ ಇಲ್ಲಿ. ಇವ್ರು ಚೂಸ್ ಮಾಡ್ತಾರೆ ನಿಮ್ ಮನೆಗೆ ಬರ್ತೀನಾ ಇಲ್ವಾ, ಮಾಡ್ಬೇಕಾ ಬೇಡವಾ ಅನ್ನೋದು ನನ್ ಚಾಯ್ಸ್ ಅದು. ಯು ಹ್ಯಾವ್ ನೋ ರೈಟ್ಸ್ ಟು ಕಾಲ್ ಮೀ. ಬಂದು ನಮ್ಮನೆ ಮುಸ್ರೆ ತಿಕ್ಬಿಟ್ಟು ಹೋಗಿ, ನೋ, ವೆನ್ ಐ ಆಮ್ ಇಂಟ್ರೆಸ್ಟೆಡ್ ಟು ಟಿಕ್ ಮುಸ್ರೆ ಇನ್ ಯುವರ್ ಹೌಸ್ ಓನ್ಲಿ ಐ ವಿಲ್ ಕಮ್, ಲೈಕ್ ದಟ್. ಇನ್ ಸಿನಿಮಾ ಕಾಸ್ಟ್ ಬಗ್ಗೆ ಹೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಎಲ್ಲರೂ ಇದಾರೆ ಈ ಸಿನಿಮಾದಲ್ಲಿ. ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಏನೆಲ್ಲ ಕಲ್ತ್ರಿ? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಐ ಮೀನ್ ಆಫ್ ಕೋರ್ಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಂಗೆ ಎಲ್ಲಾ ಎಕ್ಸ್ಪೀರಿಯನ್ಸಸ್ ಈ ಸಿನಿಮಾ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಯಾವ್ದೇ ನೀವು ಆನ್ ಕ್ಯಾಮ್ರಾ ಕೇಳಿ ಆಫ್ ಕ್ಯಾಮ್ರಾ ಕೇಳಿ, ನನ್ಗೆ ನಿಜವಾಗ್ಲೂ ಐ ಹ್ಯಾಡ್ ಅ ಗ್ರೇಟ್ ಟೈಮ್. ಒಳ್ಳೆ ಟೀಮ್ ಇದು, ಮತ್ತೆ ಒಂಥರ ಫ್ಯಾಮಿಲಿ ತರ ನೋಡ್ಕೊಂಡ್ರು. ಕಾಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಮೀರಿ ಯುನೋ ಒಂದ್ರಿಂದ ಒಂದ್ ಬೆಟರ್ ತರ ಇದ್ದಾರೆ. ಆಮೇಲೆ ಎಲ್ಲರೂ ತುಂಬಾ ಗ್ರೇಷಿಯಸ್ ಆಗಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಆಲ್ಸೋ ನಮ್ ಸೀನ್ ಅಲ್ಲಿ ನಾನು ನನ್ 2ನೇ ಸಿನಿಮಾ ಅಲ್ಲ, ತಪ್ಪು ಮಾಡ್ತಾ ಇದ್ದೆ, ಇಲ್ಲ ಡೈಲಾಗ್ಸ್ ಬರ್ತೋಗ್ತಾ ಇತ್ತು, ಇಲ್ಲ ನರ್ವಸ್ನೆಸ್ ಎಲ್ಲ ಅಷ್ಟೊಂದು ಸ್ವೆಟ್ ಆಗ್ತಾ ಇತ್ತು. ಎಲ್ಲಾದ್ರಲ್ಲೂ ಈಚ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಹ್ಯಾಸ್ ಹೆಲ್ಪ್ ಮೀ ಅಲಾಟ್ ಸೀನ್ ಮಾಡುವಾಗ. ಸೊ ಎಲ್ಲಾರು ನೋಡ್ಕೊಂಡು ತುಂಬಾ ಕಲ್ತಿದ್ದೀನಿ. ಇವ್ರನ್ನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ಅಚ್ಯುತ್ ಸರ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವು ಈ ಪೋಸ್ಟರ್ ಅಲ್ಲಿ ಇಲ್ಲ, ಬಟ್ ಅವಿನಾಶ್ ಸರ್ ಇದ್ದಾರೆ ಈ ಸಿನಿಮಾಲಿ. ಸೊ ತುಂಬಾ ಕಲ್ತಿದ್ದೀನಿ ಎಲ್ಲಾರು ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು. ನನಗೊಂದು ಬಿಗ್ ಎಕ್ಸ್ಪೀರಿಯನ್ಸ್ ಇದು. ಮ್ಯಾಮ್, ಶ್ರೀಧರ್ ಸರ್ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ತುಂಬಾ ಖುಷಿ ಇದೆ. ಖುಷಿಗಿಂತ ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ಆಲ್ವೇಸ್ ಶ್ರೀಧರ್ ಸರ್ ಅಂತ ಅಂದ್ರೇನೆ ಒಂದು ಹೊಸತನ. ಆಲ್ವೇಸ್ ಇಟ್ ಟ್ರೈಸ್ ಒಂಥರ ಹೊಸ ತರ್ತಾ ಇರ್ತಾರೆ. ಇಲ್ಲ, ಅವ್ರ ಸಿನಿಮಾದಲ್ಲಿ ಹೊಸ ಹೀರೋಯಿನ್ ಇರ್ತಾರೆ, ಹೊಸ ಸ್ಟೋರಿ ಇರುತ್ತೆ, ಹೊಸ ಕಾಮಿಡಿ ಇರುತ್ತೆ. ಅವರು ಶೂಟ್ ಮಾಡುವಂತಹ ಲೊಕೇಶನ್ನು, ಅವರು ಯುನೋ ಲೈಕ್ ಆ ಜಾನರ್ಸ್ಗಳನ್ನ ಚೂಸ್ ಮಾಡ್ತಾರಲ್ಲ. ಲವ್ ಸ್ಟೋರಿಯಲ್ಲೇ ಡಿಫ್ರೆನ್ಸ್. ಎಲ್ಲ ಲವ್ ಸ್ಟೋರಿಲೂ ಹುಡುಗಿ ಲವ್ ಮಾಡ್ತಾರೆ, ಬ್ರೇಕಪ್ ಆಗುತ್ತೆ ಅಥವಾ ಪ್ಯಾಚಪ್ ಆಗುತ್ತೆ, ಆ ಥರದ್ದಿರುತ್ತೆ. ಬಟ್ ಇವ್ರ ಲವ್ ಸ್ಟೋರಿ ಲೈಕ್ ಎಲ್ಲ ಸಿನಿಮಾದಲ್ಲಿ ಅವ್ರು ಮಾಡ್ಕೊಂಡು ಬಂದಿರೋ ಸೋ ಮೆನಿ ಸಿನಿಮಾದಲ್ಲೂ ಆ ಡಿಫ್ರೆಂಟ್ ಶೇಡ್ಸ್ಗಳನ್ನ ತೋರಿಸ್ತಾ ಹೋಗ್ತಾರೆ. ಸೊ ಅದರಲ್ಲಿ ಅವ್ರ ಹೊಸತನ, ಅವ್ರ ಎಕ್ಸ್ಪೆರಿಮೆಂಟ್ಸ್ಗಳನ್ನ ತುಂಬಾ ಇಷ್ಟ ಆಗುತ್ತೆ. ಸೊ ದಟ್ಸ್ ವೈ ಐ ಲೈಕ್ ಟು ವರ್ಕ್ ವಿತ್ ಶ್ರೀಧರ್ ಸರ್. ಅದನ್ನ ಹೊರತುಪಡಿಸಿದ್ರೆ ಸರ್ ಒಂಥರ ತುಂಬಾ ಗೋಜ್ಗಳನ್ನ ಇಟ್ಕೊಂಡು ಶೂಟ್ ಮಾಡಲ್ಲ. ಹಿ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ಹಿ ಡೂ. ಅಂದ್ರೆ ಅವರು ಈಗ ಒಂದು ಸ್ಟೋರಿನ ತಗೊಂಡ್ರೆ ಆ ಸ್ಟೋರಿನಲ್ಲಿ ಇಂಪ್ರೂವೈಸ್ ಆದ್ರೆ ಇಫ್ ಇಟ್ ವರ್ಕ್ಸ್ ಅವ್ರು ಅದನ್ನ ಇಟ್ಕೊಳ್ತಾರೆ. ಅದರ್ವೈಸ್ ಇಲ್ಲ, ಬೇಡ, ಇದು ಆಕ್ಚುಲಿ ಜಾಸ್ತಿ ಅಲ್ಲಿಂದ ಇದು ಮಾಡ್ಬಿಡ್ತಾರೆ ಜಾಸ್ತಿ. ಇಫ್ ಹೀಸ್ ರೆಡಿ ಟು ಮೇಕ್ ಚಿತ್ರಾನ್ನ ಮಾಡ್ಬೇಕು ಅಂತ ಚಿತ್ರಾನ್ನಕ್ಕೆ ಏನ್ ಬೇಕು ಅಷ್ಟು ಮಾತ್ರ ಇಟ್ಕೊಳ್ಳೋಣ, ಜಾಸ್ತಿ ಬೇಡ. ಅದಾದ್ಮೇಲೆ ಚಿತ್ರಾನ್ನ ಆಗಲ್ಲ, ಬಿರಿಯಾನಿ ಆಗೋಗ್ಬಿಡುತ್ತೆ ಅಂತ ಅವ್ರ ಥಾಟ್. ಸೊ ಏನು ಇದೆ ಅದರಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂತಹ ನೈಪುಣ್ಯತೆ ಇರೋರು ನಮ್ಮ ಶ್ರೀಧರ್.
ಮ್ಯಾಮ್ ಇನ್ನು ನಿಮ್ಮ ಹೀರೋ ಅಂದ್ರೆ ಈ ಸಿನಿಮಾದಲ್ಲಿ ಆನ್ ಸ್ಕ್ರೀನ್ ನೋಡಿದ್ರೆ ಇಬ್ರು ಜಗಳ ಆಡೋ ತರ, ಆಮೇಲೆ ಲವ್ ಸ್ಟೋರಿ ಶುರು ಆಗುತ್ತೆ. ಆಫ್ ಸ್ಕ್ರೀನ್ ಎಲ್ಲ ಹೆಂಗಿತ್ತು, ಹೆಂಗೆ? ಆಫ್ ಸ್ಕ್ರೀನ್ ಏನ್ ಡಿಫ್ರೆನ್ಸ್ ಅಂದ್ರೆ ಏನು ಜಗಳ ಆಡ್ಲಿಲ್ಲ. ತುಂಬಾ ಫ್ರೆಂಡ್ಲಿ ಆಗಿ, ಆಮೇಲೆ ಈಸ್ ಅ ವೆರಿ ವೆರಿ ನೈಸ್ ಪರ್ಸನ್. ಎಷ್ಟೇ ಒಳ್ಳೆ ಪರ್ಫಾರ್ಮರ್ ಆಗಿದ್ರೇನು ಬಿಹೈಂಡ್ ದ ಸೀನ್ಸ್ ಆಲ್ಸೋ ಈಸ್ ಅ ವೆರಿ ನೈಸ್ ಪರ್ಸನ್. ಒಂಥರ ಫ್ರೆಂಡ್ ತರಾನೇ. ನಂಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು. ಸೊ ಈವನ್ ಇನ್ ದಟ್ ಡಿಪಾರ್ಟ್ಮೆಂಟ್ ನಾನು ತುಂಬಾ ಲಕ್ಕಿ ಅಂತ ನಾನು ಅನ್ಕೋತೀನಿ. ಕಾಸ್ಟ್ ಅಮೇಝಿಂಗ್, ಕ್ರೂನು ಅಮೇಝಿಂಗ್. ಸೊ ಈ ಸಿನಿಮಾ ಫುಲ್ ಲೈಕ್ ಆಲ್ ರೌಂಡರ್. ನೀವು ಈಗ ಸಿನಿಮಾದಲ್ಲಿ ಮನದ ಕಡಲು ನೋಡಿದ್ರು ಕೂಡ ಜಾಸ್ತಿ ಮಾತಾಡ್ತೀರಾ ಅನ್ನೋ ತರ, ಈ ಸಿನಿಮಾ ಟ್ರೈಲರ್ ನೋಡಿದಾಗೂ ನೀವು ಒಂಥರ ಎಕ್ಸ್ಟ್ರೋವರ್ಟ್ ತರ ಜಾಸ್ತಿ ಮಾತಾಡ್ತೀರಾ. ಆಫ್ ಸ್ಕ್ರೀನ್ ಅಂದ್ರೆ ನಿಮ್ ರಿಯಲ್ ಲೈಫ್ ಅಲ್ಲೂ ನೀವು ಜಾಸ್ತಿ ಮಾತಾಡ್ತೀರಾ, ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್? ಚಾನ್ಸ್. ನಾನೊಂದ್ 100 ಮಾತಾಡಿದ್ರೆ ಅದ್ರೊಳಗೆ 10 ಮಾತಾಡಿರ್ತಾರೆ ಅವ್ರು, ಅದು ಮೂಡಿದ್ರೆ ಅದ್ರೊಳಗೆ 10 ಮಾತಾಡಿದ್ರೆ ಚಾನ್ಸೇ ಇಲ್ಲ. ರಿಯಲ್ ಲೈಫ್ ಅಲ್ಲಿ ಶೀಸ್ ಇಂಟ್ರೋವರ್ಟ್ ಅಂತ ಹೇಳಲ್ಲ, ಸ್ವಲ್ಪ ರಿಸರ್ವ್ಡ್ ಇದಾರೆ ಅಷ್ಟೇ. ಶಿ ಡಸಂಟ್ ವೇಸ್ಟ್ ಹರ್ ಎನರ್ಜಿ. ಶೈ, ಐ ಆಮ್ ಲಿಟಲ್ ಶೈ. ಓಕೆ. ಮತ್ತೆ ನಿಮಗೆ ಕಷ್ಟ ಎಲ್ಲಾರು ಶೇಡ್ ಆಡಿಯನ್ಸ್ ಏನ್ ಅನ್ಕೊಂಡಿರ್ತಾರೋ ನನ್ ಬಗ್ಗೆ. ಎಲ್ಲಾ ಸಿನಿಮಾಲು ಕಿರ್ಚಾಡಿದೀನಿ. ಬಟ್ ಆಫ್ ಸ್ಕ್ರೀನ್ ಐ ಥಿಂಕ್ ನಾನು ಎಕ್ಸ್ಟ್ರೋವರ್ಟು ಕೂಡ ಆಫ್ ಕೋರ್ಸ್, ಬಟ್ ಡಿಪೆಂಡ್ಸ್ ಆನ್ ದ ಪೀಪಲ್. ನಂಗೆ ಸ್ವಲ್ಪ ಟೈಮ್ ಬೇಕು, ಅವಾಗ ಮಾತಾಡ್ತಾ ಇರ್ತೀನಿ. ಸುಮ್ನಿರು ಅನ್ಬೇಕು, ಅಷ್ಟು ಮಾತಾಡ್ತಾ ಇರ್ತೀನಿ. ನೀವು ಲಾಯರ್ ಅಂತ ಕೇಳ್ಪಟ್ವಿ. ಈ ಆಕ್ಟಿಂಗ್ ಮೇಲೆ ಯಾವಾಗ ಇಂಟ್ರೆಸ್ಟ್ ಬಂತು, ಹೇಗೆ ಆಪರ್ಚುನಿಟಿ? ಓದಕ್ ಕಷ್ಟ ಆದಾಗ ಅಲ್ಲ, ಸಾರಿ, ನನಗೆ ಹಾಗೆ ಇಂಟ್ರೆಸ್ಟ್. ಓದಕ್ ಕಷ್ಟ ಆದಾಗ ನಂಗೆ ಇಂಡಸ್ಟ್ರಿ ಮೇಲೆ ಇಂಟ್ರೆಸ್ಟ್. ನಂಗೆ ಯಾವತ್ತೂ ಸ್ಟಡೀಸ್ ಬಗ್ಗೆ ಅಷ್ಟೊಂದು ಇದಿರಲಿಲ್ಲ. ಬಟ್ ಡಿಫಿಕಲ್ಟ್ ಇದೆ ಚೂಸ್ ಮಾಡಿದೀರಾ. ಲಾ ಇಸ್ ವೆರಿ ಡಿಫಿಕಲ್ಟ್ ಅಲ್ವಾ? ಐ ಡೋಂಟ್ ನೋ ಯಾರಿಗಾರು ಗೊತ್ತಾ, ಬಟ್ ನಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಲಾಯರ್ಸ್ ನಮ್ಮ ಮನೆಯಲ್ಲಿ. ಅನ್ಯಾಯ ಅಲ್ವಾ? ಒಂದ್ ಮನೇಲಿ 4 ಜನಕ್ಕೆ ಒಬ್ಬೊಬ್ರಿಗೆ ಒಂದೊಂದ್ ಕೇಸ್ ಕೊಟ್ಬಿಟ್ಟು ನೀನ್ ಅಪೋನೆಂಟ್ ಮನೆಯವ್ರು ಬಂದ್ಬಿಟ್ರೆ ನೀನ್ ಹೆಂಗ್ ಕೇಸ್ ಗೆಲ್ಸಿಲ್ಲ? ಇಲ್ಲ, ನಮ್ಮ ಮನೆಯಲ್ಲಿ ಸ್ವಲ್ಪ ಬೇರೆ ಬೇರೆ ಲಾಯರ್, ಕ್ರಿಮಿನಲ್ ಕೇಸ್ ಲಾಯರ್, ಸೊ ನಿಮಗೆ ಆದ್ರಿಂದ ನೀವು ಲಾಯರ್ ಆಗ್ಬೇಕಂತ ನಿಮಗೆ ಇಷ್ಟ ಇರ್ಲಿಲ್ಲ? ಇಲ್ಲ, ನಾಟ್ ಲೈಕ್ ದಟ್. ನನಗೆ ನನ್ ಪ್ರಕಾರ ನಾವು ಲೈಫ್ ಅಲ್ಲಿ ಒಂದೇ ಮಾಡ್ಬೇಕು ಅಂತ ಏನು ಇಲ್ಲ. ಡಿಫ್ರೆಂಟ್ ಸ್ಟೇಜಸ್ ಆಫ್ ಯೋರ್ ಲೈಫ್ ಯು ಕ್ಯಾನ್ ಡೂ ಡಿಫ್ರೆಂಟ್ ಥಿಂಗ್ಸ್. ಆಮೇಲೆ ನಿಮ್ ಇಂಟ್ರೆಸ್ಟ್ ಬೇರೆದಾಗತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ನಾಳೆ ಡೈರೆಕ್ಷನ್ ಮಾಡ್ಬೋದು, ನಾಡಿದ್ದು ನಾನು ಲಾಯರ್ ಆಗ್ಬೋದು. ನನ್ಗೆ ನಾನೇನು ರಿಸ್ಟ್ರಿಕ್ಷನ್ಸ್ ಹಾಕಲ್ಲ. ನಮ್ಮ ಮನೇಲಿ ನಾನು ಆಕ್ಟರ್ ಆಗ್ಬೇಕು ಅಂದಾಗ ಡಿಗ್ರಿ ಮಾಡ್ಬೇಕು ಅಂದ್ರು. ಸೊ ನಾನು ಓಕೆ BA ಮಾಡ್ತೀನಿ ಅಂದೆ. ಆಮೇಲೆ ಅಮ್ಮ ಇಲ್ಲ, ಲಾ ಮಾಡು, ಥಿಂಕ್ ಅಬೌಟ್ ಇಟ್, ನಿಂಗೆ ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಓಕೆ, ಐ ಡೋಂಟ್ ಮೈಂಡ್, ಅಮ್ಮಂಗೋಸ್ಕರ ಮಾಡ್ತೀನಿ ಅಂದ್ಬಿಟ್ಟು ಓದುವಾಗ ನಂಗೆ ಲಾ ತುಂಬಾ ಇಂಟ್ರೆಸ್ಟ್ ಬಂತು. ನಂಗೆ ಕ್ರಿಮಿನಲ್ ಲಾ ತುಂಬಾ ಇಷ್ಟ. ಬಟ್ ಇಟ್ಸ್ ಲಿಲ್ ಡೇಂಜರಸ್, ಅದಕ್ಕೆ. ಬಟ್ ನನಗೆ ಯಾವತ್ತೂ ಆಕ್ಟರ್ ಆಗಕ್ಕೆ ಆಸೆ ಇತ್ತು, ಬಟ್ ಅದಕ್ಕಿಂತ ಜಾಸ್ತಿ ಡೈರೆಕ್ಟರ್ ಆಗ್ಬೇಕು ಅಂತ ಇನ್ನೂ ದೊಡ್ಡ ಆಸೆ ಇದೆ. ಬಟ್ ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡುವಾಗ ನೀವೇನಾದ್ರೂ ನೆಕ್ಸ್ಟ್ ಸಿನಿಮಾ ಡೈರೆಕ್ಟ್ ಮಾಡುವಂತ ಆಪರ್ಚುನಿಟಿ ಸಿಕ್ಕಿದ್ರೆ ಲವ್ ಸ್ಟೋರಿ ಇರೋ ಸಿನಿಮಾನ ಡೈರೆಕ್ಟ್ ಮಾಡಕ್ ಇಷ್ಟಪಡ್ತೀರಾ? ಹೊಡಿ ಬಡಿ ಅಂತ ರೌಡಿಸಮ್ ಮೂವಿ, ಆ ತರ ಮೂವಿ ಡೈರೆಕ್ಟ್ ಮಾಡಕ್ ಯಾವ ತರ? ಇದಕ್ಕೆ ನಂಗೆ ಆನ್ಸರ್ ಗೊತ್ತು. ಶಿ ವಿಲ್ ಚೂಸ್ ಅ ಕಾಮಿಡಿ ಸಿನಿಮಾ ಬಿಕಾಸ್ ಶಿ ಲವ್ಸ್ ಅ ಕಾಮಿಡಿ ಸಿನಿಮಾ. ಹೊಡಿ ಬಡಿ ಅಂತ ಅವ್ರಿಗೆ ಇಷ್ಟನೇ ಆಗಲ್ಲ ಅನ್ಕೋತೀನಿ. ಬಿಕಾಸ್ ಅವ್ರ ಡೇ ಒನ್ನಿಂದ ಇಸ್ ಲೈಕ್ ದಾಮ್ ಧೂಮ್ ಡಿಶುಮ್ ಡಿಶುಮ್, ನಂಗೆ ಇಷ್ಟನೇ ಇಲ್ಲ ನಾನು ಅವ್ರ ಮಾತಾಡ್ತಿದ್ರು. ಕಾಮಿಡಿ ಆಕ್ಚುಲಿ ಐ ವುಡ್ ಲವ್ ಟು ಆಕ್ಟ್ ಇನ್ ಅ ಕಾಮಿಡಿ, ಬಿಕಾಸ್ ನನಗೆ ಅದು ಆ ಒಂದ್ ಜಾನರ್ ತುಂಬಾ ಡಿಫಿಕಲ್ಟ್ ಅಂತ ಅನ್ಸುತ್ತೆ. ನೀವಂತೂ ಸೆಕೆಂಡ್ ನೇಚರ್ ಬಿಡಿ ನಿಮ್ಗೆ ಕಾಮಿಡಿ, ಬಟ್ ನನಗೆ ಇಟ್ಸ್ ವೆರಿ ಡಿಫಿಕಲ್ಟ್. ನನಗೆ ಸೀರಿಯಸ್ ಕ್ರೈಯಿಂಗ್ ಮಾಡೋದೆಲ್ಲ ತುಂಬಾ ಈಸಿ. ಸೊ ಆಕ್ಟಿಂಗ್ ಅಲ್ಲಿ ಐ ಪ್ರಾಬ್ಲಿ ಚೂಸ್ ಕಾಮಿಡಿ, ಬಟ್ ಡೈರೆಕ್ಷನ್ಗೆ ಐ ಡೂ ಅ ಲವ್ ಸ್ಟೋರಿ ಇಲ್ಲ ಸಮ್ non-love story, just a simple story, something. Please, if you're really interested in the direction, do something suspense thriller. Yeah, I love to see. Okay, I want to cast you also. ನಿಮಗೆ ಯಾವ ತರ ಪಾತ್ರ ಮಾಡ್ಬೇಕು ಅಂತ ಇದೆ ಕನ್ಸು ಅನ್ನೋದು? ಲೈಕ್ ತುಂಬಾ ಎಮೋಷನಲ್ ಪಾತ್ರಗಳು, ತುಂಬಾ ವಿಲನ್ ಪಾತ್ರಗಳು ಉಳಿಬೇಕು, ಮನುಷ್ಯನ ಮನ್ಸಲ್ಲಿ ಉಳಿಬೇಕು ಆ ಪಾತ್ರ. ಓಕೆ, ಇವಳು ಈ ತರದ್ ಒಂದ್ ಪಾತ್ರ ಮಾಡಿದ್ಲು ಗುರು ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ನೋ ತರ ಜನರಿಗೆ ಅದ್ ಮನ್ಸಲ್ಲಿ ಉಳಿಬೇಕು. ಆ ತರದ್ ಏನೋ ಒಂದ್ ಪಾತ್ರ ಮಾಡಕ್ ಇಷ್ಟ. ಬಟ್ ಲೈಕ್ ನಾಟ್ ಕಾಮಿಡಿ. ಅಂದ್ರೆ ಈಗ ತುಂಬಾ ಜನ ಹೆಂಗ್ ಮಾಡ್ತಾರೆ, ಒಂದ್ ಕಾಮಿಡಿ ಕ್ಯಾರೆಕ್ಟರ್ ಪಟ್ ಅಂತ ತೆಗೆದು ಲಿಟ್ರಲಿ ಫಿಕ್ಸ್ ಮಾಡ್ಬಿಡ್ತಾರೆ. ನನಗೆ ಹಂಗಲ್ಲ. ಆ ಕಾಮಿಡಿಯಲ್ಲೂ ಏನೋ ಒಂದ್ ಸ್ಪೆಷಲ್ ಇರ್ಬೇಕು, ಅದ್ರಲ್ಲೂ ಏನೋ ಒಂದ್ ಕಾಂಟೆಂಟ್ ಇರಬೇಕು, ಸಮಥಿಂಗ್ ಲೈಕ್ ಅದ್ರಲ್ಲೂ ಒಂದಷ್ಟು ನವರಸಗಳು ಬಂದು ಹೋಗ್ತಾ ಇರ್ಬೇಕು. ಅವಾಗ ನಾನು ಕಾಮಿಡಿನ ಆಕ್ಸೆಪ್ಟ್ ಮಾಡ್ಕೊತೀನಿ. ಅದ್ರದ್ದು ನನ್ಗೆ ಕಾಮಿಡಿಗಿಂತ ಬೇರೆ ಪಾತ್ರಗಳು ಮಾಡಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ಇನ್ನು ನೀವು ಕೂಡ ಒಬ್ರು ಹೀರೋಯಿನ್ ಆಗಿರೋದ್ರಿಂದ ಇವಾಗ ನಮ್ ಸ್ಯಾಂಡಲ್ವುಡ್ ಅಲ್ಲಿ
ನೀವು ನೋಡಿರಬಹುದು ಈ ಹುಡುಗಿಯರಿಗೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕೋದು ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನ ನೀವು ಯಾವ ತರ ರಿಸೀವ್ ಮಾಡ್ತೀರಾ, ಅಥವಾ ಆ ತರ ಬಂದವರು ಅದನ್ನ ಯಾವ ತರ ತಗೋಬೇಕು, ಅದರಿಂದ ಹೇಗೆ ಆಚೆ ಬರ್ಬೇಕು ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಾ ಮ್ಯಾಮ್? ನಿಜವಾಗ್ಲೂ ಕೆಲ್ಸ ಇಲ್ದೇ ಇರೋರೆ ಈ ತರ ಕಾಮೆಂಟ್ಸ್ ಹಾಕೋದು. ನನ್ಗೂ ಬರತ್ತೆ. ರೀಸೆಂಟ್ಲಿ ಏನೋ ಒಂದು ಇಂಟರ್ವ್ಯೂಲ್ ಏನೋ ಅಂದೆ, ಅದನ್ನ ಏನೋ ಟ್ವಿಸ್ಟ್ ಮಾಡ್ಕೊಂಡು ಏನೋ ಮಾಡ್ತಾ ಇದಾರೆ. ಬಟ್ ಐ ಫೀಲ್ ಇಟ್ಸ್ ರಿಯಲಿ ಅನ್ಫಾರ್ಚುನೇಟ್ ಬಿಕಾಸ್ ಹುಡುಗಿರಿಗೆ ಜಾಸ್ತಿ ನೆಗೆಟಿವಿಟಿ ಬರುತ್ತೆ ಹುಡುಗರಿಗಿಂತ. ಎಸ್ಪೆಷಲಿ ನಾನು ಅವ್ರಿಗೆ ಈಗ ತಾನೇ ಹೇಳ್ತಾ ಇದ್ದೆ ಮೇಲ್ಗಡೆ ದಟ್ ಹೊಸ ಹೀರೋಯಿನ್ ಏನೋ ಒಂದು ಎಂಟ್ರಿ ಮಾಡ್ಕೊಂಡು ಅಷ್ಟೊಂದು ವರ್ಷ ಕಷ್ಟಪಟ್ಟು ಬಂದಿರ್ತೀವಿ. ನಾನ್ ಮಾತ್ರ ಅಲ್ಲ, ಸೋ ಮೆನಿ ಹೀರೋಸು ಅಷ್ಟೇ ಏನೋ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಂಡು ನಮ್ಮ ಹೆಸರು ಹಾಳು ಮಾಡ್ತಾರೆ, ಇಲ್ಲ ಫಾರ್ ವಾಟ್ ಎವರ್ ರೀಸನ್. ನಾನು ತಗೊಳ್ಳೋದು ವಿತ್ ಅ ಪಿಂಚ್ ಆಫ್ ಸಾಲ್ಟ್. ನನಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಬಿಕಾಸ್ ನಂಗೆ ಗೊತ್ತಿರೋರು ಏನಾರು ಅಂದ್ರೆ ಅವಾಗ ಎಫೆಕ್ಟ್ ಆಗತ್ತೆ. ಯಾರು ಗೊತ್ತಿಲ್ದೇ ಇರೋರು ಏನಾರು ಅಂದಾಗ ಅಫೆಕ್ಟ್ ಆಗಲ್ಲ. ಬಟ್ ನಿಮಗೆ ನೆಗೆಟಿವ್ ಕಾಮೆಂಟ್ಸ್ ಬರುತ್ತಾ? ಯಾವಾಗ್ಲೂ ಬರ್ತಾ ಇರುತ್ತೆ. ನೀವ್ ಹೆಂಗ್ ಅದಕ್ಕೆ ರಿಪ್ಲೈ ಮಾಡ್ತೀರಾ? ಯಾತ್ರ ಬಗ್ಗೆ ಲೈಕ್ ನಾನು ತಗೊಳ್ಳೋದೇ ಇಲ್ಲ. ಬ್ರೋ ಇಟ್ ಇಸ್ ಲೈಕ್ ಸೋಷಿಯಲ್, ಒಬ್ರು ನಿಲ್ಲಿಸ್ತೀರಾ, ಇಬ್ರು ನಿಲ್ಲಿಸ್ತೀರಾ, ಎಷ್ಟ್ ಜನರನ್ನ ಅಂತ ನಿಲ್ಸ ಹೊಯ್ಕೋ ಅಂತ ಬಿಡ್ತೀನಿ ಅಷ್ಟೇ. ಆ ಕೈಕೋ ಅಂತ ನಾವಿರ್ಬೇಕು. ಬಟ್ ನಿಜವಾಗ್ಲೂ ಕೆಲ್ಸ ಇಲ್ದೇ ಇರೋರೆ ಈ ತರ ಕಾಮೆಂಟ್ಸ್ ಮಾಡೋದು. ನಿಮಗೆ ನೀವ್ ಬಿಸಿ ಇದ್ರೆ ಯಾರ್ದಾರು ಮೇಲೆ ನೆಗೆಟಿವ್ ಕಾಮೆಂಟ್ಸ್ ಮಾಡಕ್ ಇಷ್ಟ ಆಗತ್ತಾ? ಯಾರಿಗೂ ಇಷ್ಟ ಆಗಲ್ಲ. ಅಂಡ್ ಐ ವಿಶ್ ಅವರು ಒಂದ್ ಲೈಫ್ ಅಲ್ಲಿ ಒಂದ್ ಪಾಯಿಂಟ್ ಆಫ್ ಟೈಮ್ ನಮ್ ತರ ಅವರು ಒಳ್ಳೆ ಸ್ಥಾನಮಾನಕ್ಕೆ ಬರ್ಬೇಕು. ಅವಾಗ ಅವ್ರಿಗೂ ಒಂದ್ ನೆಗೆಟಿವ್ ಕಮೆಂಟ್ ಬರ್ಬೇಕು. ಸೊ ಅವ್ರು ಅದನ್ನ ಹೆಂಗ್ ತಗೋತಾರೆ, ಎಷ್ಟು ಪಾಸಿಟಿವ್ ತಗೋತಾರೆ ಅದನ್ನ ನೋಡ್ಬೇಕು ನಾನು. ಐ ವಿಶ್ ದೇವ್ರ ಅವ್ರಿಗೆ ಆತರ ಆಶೀರ್ವಾದ ಮಾಡ್ಲಿ, ಆದಷ್ಟು ಬೇಗ ಈ ತರದೊಂದು ಲೈಫ್ ಕೊಡ್ಲಿ. ಒಂದ್ ನೆಗೆಟಿವ್ ಕಮೆಂಟ್ ಯಾವ ತರ ಇಂಪ್ಯಾಕ್ಟ್ ಆಗತ್ತೆ ಒಬ್ರ ಮೇಲೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು, ಅನ್ನೋದನ್ನ ಮಾಡ್ತೀನಿ. ಅಂಡ್ ಅದಾದ್ಮೇಲೆ ನಂದೇನು ನನ್ ಕೆಲ್ಸ ನಾನು ಮಾಡಿದೀನಿ, ನಾನು ಅಚ್ಚುಕಟ್ಟಾಗಿ ನಾನು ಮಾಡಿ. ಇಷ್ಟ ಆಯ್ತಾ ಅಂತ ಹೇಳು, ಇಷ್ಟ ಆಗ್ಲಿಲ್ಲ ಅಂತ ಹೇಳು ಅಷ್ಟೇನೆ. ನಾನು ಮುಂಚೆ ಎಲ್ಲ ಸಿಕ್ಕಾಬಡೆ ರಿಪ್ಲೈ ಮಾಡ್ತಿದ್ದೆ. ಬಟ್ ನಮ್ ಕಾಮಿಡಿ ಕಿಲಾಡಿ ರಾಕೇಶ್ ಇದಾರಲ್ಲ, ಅವ್ನು ಹೇಳ್ದೆ, ನೀನು ಒಬ್ರಿಗೆ ರಿಪ್ಲೈ ಮಾಡ್ತೀಯ, ಇಬ್ರಿಗೆ ರಿಪ್ಲೈ ಮಾಡ್ತೀಯ, ಅವ್ರು ನಿನ್ ರಿಪ್ಲೈ ಇನ್ನು ನಿನ್ ಟ್ರಿಗರ್ ಮಾಡ್ತಾ ಹೋಗ್ತಾರೆ, ಇನ್ನು ನೀನು ಟಾಂಟ್ ಮಾಡ್ಕೊಂಡು ಮಾತಾಡ್ತಾರೆ, ನಿನ್ಗದು ನಿನ್ ಬೇಗ ರೈಸ್ ಆಗೋದ್ರಿಂದ ಅದನ್ನ ಅವ್ರು ಪ್ಲಸ್ ಪಾಯಿಂಟ್ ಮಾಡ್ಕೊಳ್ತಾರೆ. ಇಟ್ಸ್ ಬೆಟರ್ ನೀನ್ ಬಿಟ್ಬಿಡು. ಅವ್ರ ಇಷ್ಟ, ಎಷ್ಟ್ ದಿನ ಹೊಯ್ಕೊಂತಾರೆ, 1 ದಿನ 2 ದಿನ 3 ದಿನ ಹೊಯ್ಕೊಂತಾರೆ, ಆಮೇಲೆ ಡೋಂಟ್ ಟಾಕ್ ಅಬೌಟ್ ಇಟ್. ಅಷ್ಟಕ್ಕೆ ಯಾಕೆ ನೀನ್ ಎನರ್ಜಿ ವೇಸ್ಟ್ ಮಾಡ್ಕೊಂತೀಯ? ಬಿಟ್ಟು ಬಿಡು. ಡೋಂಟ್ ಟೇಕ್ ಇಟ್ ಅಟ್ ಆಲ್. ಒಳ್ಳೇದ್ ಬಂದ್ರು ನೋಡ್ಬೇಡ, ಕೆಟ್ಟದ್ ಬಂದ್ರು ನೋಡ್ಬೇಡ. ಆಶೀರ್ವಾದ ಮಾಡೋರು, ಪ್ರೀತಿ ತೋರ್ಸೋರು ನಿನ್ ಎಲ್ಲಿದ್ರು ಹೆಂಗಿದ್ರು ತೋರಿಸ್ತಾರೆ. ಅದು ಜೆನ್ಯೂನ್ ಪ್ರೀತಿ ಅಂತದನ್ನ ಎಕ್ಸ್ಪೆಕ್ಟ್ ಮಾಡುವ ಅಷ್ಟೇ. ಅದರ್ವೈಸ್ ನಾನ್ ಏನೇ ಆದ್ರೂ ನಾನು ಇನ್ಸ್ಟಾಗ್ರಾಮ್ ಅಲ್ಲೂ ಅಷ್ಟೇ, ಯು ಸಿ ನನ್ ಆಫ್ ದಮ್ ನಾನು ಯಾರಿಗೂ ರಿಪ್ಲೈನೇ ಮಾಡಕ್ ಹೋಗಲ್ಲ. ಇವಾಗ ನಾನು ಲೈಕ್ ಮಾಡಿರ್ತೀನಿ ಅಷ್ಟೇ. ಯಾರಾದ್ರು ತೀರಾ ಒಳ್ಳೆ ಕಮೆಂಟ್ ಏನಾದ್ರು ಹಾಕಿದ್ರೆ ಚೆನ್ನಾಗಿದೆ, ಗುಡ್ ಅದ್ರೆ ಲೈಕ್ ಮಾಡಿರ್ತೀನಿ ಅಷ್ಟೇ. ನಾನು ಯಾರಿಗೂ ಕಮೆಂಟ್ ಎಲ್ಲ ಮಾಡಕ್ ಹೋಗಲ್ಲ. ಅಂತವ್ರು ತೀರಾ ನನ್ ಟಾಕ್ಸಿಕ್ ಅಂತ ಜಸ್ಟ್ ಬ್ಲಾಕ್. ಮ್ಯಾಮ್, ಇನ್ನು ಈ ಸಿನಿಮಾದ ಹಾಡ್ಗಳನ್ನ ನೋಡಿದ್ವಿ, ಟ್ರೇಲರ್ ನೋಡಿದ್ವಿ, ಶೂಟಿಂಗ್ ಸ್ಪಾಟ್ ಎಲ್ಲ ಅಂದ್ರೆ ಹಾಡಿಂಗ್ ಶೂಟಿಂಗ್ ಸ್ಪಾಟ್ ಎಲ್ಲ ಸಖತ್ತಾಗಿದೆ. ಹೆಂಗ್ ಎಂಜಾಯ್ ಮಾಡಿದ್ರಿ? ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಆನ್ ಸ್ಕ್ರೀನ್, ಬಟ್ ನಮಗೆ ಮಳೆಯಲ್ಲಿ ಶಿಫಾನ್ ಸಾರಿ ಹಾಕೊಂಡು ಡ್ಯಾನ್ಸ್ ಮಾಡೋದಲ್ಲ. ನನ್ಗೆ ಅದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಐ ಹ್ಯಾಡ್ ಅ ಗ್ರೇಟ್ ಟೈಮ್. ಅಂದ್ರೆ ಸ್ವಲ್ಪ ಕಷ್ಟ ಆಯ್ತು ಆಫ್ ಕೋರ್ಸ್, ಬಟ್ ಇಷ್ಟು ಒಳ್ಳೆ ಟೀಮ್ ಇದ್ದಾಗ ಸ್ವಲ್ಪ ಯು ವಿಲ್ ಸ್ಟಾರ್ಟ್ ಟು ಎಂಜಾಯ್ ಈವನ್ ದ ಬ್ಯಾಡ್ ಸ್ಟಫ್. ಅಂಡ್ ನಂದೇನಾದ್ರು ಒಂದು ಎನರ್ಜಿ ಡೌನ್ ಆಗ್ತಾ ಇದ್ರೆ ಯಾರೋ ಬಂದು ರೈಸ್ ಅಪ್ ಮಾಡ್ತಾರೆ, ಸೊ ಇಟ್ಸ್ ಅ ಗಿವ್ ಅಂಡ್ ಟೇಕ್. ನಂಗೆ ಒಂದು ರೇನ್ ಅಲ್ಲಿ ಒಂದ್ ಮಾಡಿದೀವಿ ಚಿಕ್ಕಮಂಗ್ಳೂರಲ್ಲಿ. ಐ ಹ್ಯಾಡ್ ಅ ರಿಯಲಿ ಗುಡ್ ಟೈಮ್ ಆ ಸಾಂಗ್ ಅಲ್ಲಿ. ಬಿಕಾಸ್ ಒಂದು ಆಕ್ಟ್ರೆಸ್ ಆಗ್ಬೇಕು ಅಂತ ಚಿಕ್ಕ ಹುಡುಗಿಯಲ್ಲಿ ನೋಡಿರ್ತೀವಲ್ಲ, ಶಿಫಾನ್ ಸಾರಿಯಲ್ಲಿ ಮೌಂಟೇನ್ಸ್ ಅಲ್ಲಿ, ಆ ಮೂಮೆಂಟ್ ಬಂತು ಈ ಸಿನಿಮಾ ಮೂಲಕ. ಸೆಪ್ಟೆಂಬರ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾಕೆ ಜನ ಥಿಯೇಟರ್ ಬಂದು ಸಿನಿಮಾ ನೋಡ್ಬೇಕು ಅಂದ್ರೆ ಜಂಬೋ ಸರ್ಕಸ್ ರಿಲೀಸ್ ಆಗ್ತದೆ. ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ ಇದು ಲವ್ ಸ್ಟೋರಿ ಮಾತ್ರ ಅಲ್ಲ, ಇಟ್ಸ್ ಅ ಫುಲ್ ಆಲ್ ರೌಂಡರ್ ಫಿಲ್ಮ್, ಫುಲ್ ಎಂಟರ್ಟೈನ್ಮೆಂಟ್. ಏನು ಮುಜುಗರ ಇಲ್ದಲೆ ನಿಮ್ ಫುಲ್ ಫ್ಯಾಮಿಲಿ ಜೊತೆ ಬರ್ಬೋದು. ತುಂಬಾ ಇಷ್ಟ ಆಗುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಯನ ಅವ್ರು ಸೂಪರ್ ಆಗಿರೋ ಕಾಮಿಡಿ ಮಾಡಿದ್ದಾರೆ. ಅಂಡ್ ನಮಗ್ ತುಂಬಾ ಇಷ್ಟಪಟ್ಟು ಮಾಡಿರೋ ಸಿನಿಮಾ. ನಿಮಗೆ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೆಪ್ಟೆಂಬರ್ 12ನೇ ತಾರೀಕಿಗೆ ರಿಲೀಸ್ ಆಗ್ತದೆ. ಸಿ ಯು ಇನ್ ದ ಥಿಯೇಟರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಸಿನಿಮಾ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದೀರಾ. ನಿಮ್ಮ ಸಿನಿಮಾಗೆ ಆದಷ್ಟು ಒಳ್ಳೆ ಸಕ್ಸಸ್ ಇದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.